ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 3 ವಾಕ್ಯ 4 ತಿಳಿಸುವುದೇನೆಂದರೆ, ಸಬ್ಬತ್ ದಿನದಲ್ಲಿ ಕೆಟ್ಟದನ್ನು ಮಾಡುವ ಬದಲು ಒಳ್ಳೆಯದನ್ನು ಮಾಡುವುದು, ಜೀವನವನ್ನು ನಾಶ ಮಾಡುವ ಬದಲು ಉಳಿಸುವುದು ನ್ಯಾಯವೇ? ಚಿಂತನೆ: ದೇವರ ನಿಯಮವು ಯಾವಾಗಲೂ ಪ್ರೀತಿ ಮತ್ತು ಕರುಣೆಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂದು ನಮಗೆ ಯೇಸು ನೆನಪಿಸುತ್ತಾರೆ. ಸಬ್ಬತ್ ಕೇವಲ ಕೆಲಸದಿಂದ ವಿಶ್ರಾಂತಿ ಪಡೆಯುವುದರ ಬಗ್ಗೆ ಅಲ್ಲ, ಆದರೆ ಜೀವನ, ಘನತೆ ಮತ್ತು ಭರವಸೆಯನ್ನು ಪುನಃಸ್ಥಾಪಿಸುವುದರ ಬಗ್ಗೆ. ನಾವು ಉದಾಸೀನತೆಯಿಂದ ಮತ್ತು ಕಠಿಣ ನಿಯಮಗಳ ಮೇಲೆ, ಒಳ್ಳೆಯತನದ ಮೇಲೆ ಕರುಣೆಯನ್ನು ಆರಿಸಿಕೊಂಡಾಗಲೆಲ್ಲ ನಾವು ನಿಜವಾಗಿಯೂ ಸಬ್ಬತ್ತಿನ ಆತ್ಮವನ್ನು ಗೌರವಿಸುತ್ತೇವೆ. ಒಳ್ಳೆಯದನ್ನು ಮಾಡುವುದು ಎಂದಿಗೂ ದೇವರ ಚಿತ್ತಕ್ಕೆ ವಿರೋಧವಲ್ಲ, ಅದು ಅದರ ಹೃದಯದಲ್ಲಿದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ಕರುಣೆಯಿಂದ ತುಂಬಿದ ಹೃದಯಗಳಿಂದ ನೋಡಲು ನಮಗೆ ಕಲಿಸಿರಿ. ಭಯಕ್ಕಿಂತ ಒಳ್ಳೆಯತನವನ್ನು, ತೀರ್ಪಿನ ಮೇಲೆ ಕರುಣೆಯನ್ನು ಮತ್ತು ಉದಾಸೀನತೆಯ ಮೇಲೆ ಜೀವನವನ್ನು ಆಯ್ಕೆ ಮಾಡಲು ನಮಗೆ ಸಹಾಯ ಮಾಡಿರಿ. ನಮ್ಮ ಕಾರ್ಯಗಳು ಯಾವಾಗಲೂ ನಿಮ್ಮ ಪ್ರೀತಿಯನ್ನು ಪ್ರತಿಬಿಂಬಿಸಲಿ. ವಿಶೇಷವಾಗಿ ಯಾರಾದರೂ ಅಗತ್ಯದಲ್ಲಿರುವಾಗ ನಾವು ಸಹಾಯ ಮಾಡಲು ನಮಗೆ ಆಶೀರ್ವದಿಸಿರಿ. ಆಮೆನ್.